ಹಾಯ್, ನಾನು ಸುಧೀರ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಎರಡು ಸ್ಪೆಷಲ್ ಬಾಕ್ಸ್ ಇರುವಂಥದ್ದು, ಎರಡು ಕಾಂಪಿಟೇಟರ್ಗಳು ಕಳಿಸಿರುವಂಥ ಸ್ಪೆಷಲ್ ಬಾಕ್ಸ್ ಇದಾಗಿರುವಂಥದ್ದು. ಒಂದು ಶಾಮಿ MI ಕಂಪ್ನಿ ಕಳಿಸಿದ್ರೆ ಮತ್ತಿನ್ನೊಂದು ರಿಯಲ್ಮಿ ಕಂಪನಿಯವ್ರು ಕಳಿಸಿರುವಂಥದ್ದು. ಎರಡನ್ನೂ ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನ ಅನ್ಕೋತಿರ್ಬೋದು ಏನಿರ್ಬೋದು ಈ ಒಂದು ಬಾಕ್ಸ್ ಒಳಗೆ ಅಂತ. ಅನ್ಬಾಕ್ಸ್ ಮಾಡ್ತೀನಿ ಮತ್ತು ಅದರ ಬಗ್ಗೆ ನನ್ನ ಫಸ್ಟ್ ಇಂಪ್ರೆಷನ್ ಕೂಡ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಒಂದು MI ಕಂಪನಿಯವರು ಕಳಿಸಿರುವಂಥ ಈ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡ್ತೀನಿ. ಫಾರ್ ದ ಬಿಯರ್ಡ್ ಗ್ಯಾಂಗ್ ಅಂತ ಶಾಮಿ ಬಿಯರ್ಡ್ ಟ್ರಿಮ್ಮರ್ 2 ಅಂತ ಇದ್ರ ಮೇಲ್ಗಡೆ ಇದೆ. ಈಗ ನೋಡ್ತಾ ಇದ್ದೀನಿ ನಾನು. ಆಲ್ರೆಡಿ ನಿಮ್ಮಲ್ಲಿ ತುಂಬ ಜನ ಗೊತ್ತಾಗಿರ್ಬೋದು. ಸೊ ಟ್ರಿಮ್ಮರ್ನ ಒಳಗಡೆ ಕೊಟ್ಟವ್ರೆ ಅಂತ. ಟ್ರಿಮ್ಮರ್ ಮಾತ್ರ ಇರಲ್ಲ ಇದ್ರೊಳಗೆ, ಸೊ ಬೇರೆ ಏನೇನೋ ಇರುತ್ತೆ. ಸೊ ವೆಯ್ಟ್ ಮಾಡಿ. ಸೊ ಇದ್ರ ಮೇಲ್ಗಡೆ ಬಿಯರ್ ನೀನಾಟೋರ ಏನೋ ಗೊತ್ತಿಲ್ಲಪ್ಪ. ಮತ್ತು ಇದ್ರ ಹಿಂದ್ಗಡೆ ಓಕೆ ಇದ್ರೊಳಗಡೆ ಏನಿದೆ ಅಂತ ಅದನ್ನು ಬಾಕ್ಸನ್ನೇ ಹಾಕೋರೆ. ಪ್ರಮೋಷನಲ್ ಗ್ರೂಮಿಂಗ್ ಕಿಟ್ ಅಂತೆ. ಸೊ ನಮಗೋಸ್ಕರ ಸ್ಪೆಷಲಾಗಿ ಕಳಿಸೋರು. ನೀವು ತೊಗೊಂಡ್ರೆ ಈ ಥರ ಎಲ್ಲ ಕೊಡಲ್ಲ, ಆಯಿತಾ? ಸೊ ಖುಷಿ ಪಟ್ಬಿಡಿ, ನಾವು ಅನ್ಬಾಕ್ಸ್ ಮಾಡೋದಕ್ಕೆ ಸ್ಪೆಷಲ್ವಾಗಿ ಕಳಿಸೋರೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಶಾಮಿ ಬಿಯರ್ಡ್ ಟ್ರಿಮ್ಮರ್ 2. ಸೊ ಈಗ ರೀಸೆಂಟಾಗಿ ಲಾಂಚ್ ಆಗಿರುವಂಥದ್ದು. IP-X7 ವಾಷಬಲ್ ಬಾಡಿ ಅಂತೆ, 40 ಲೆಂತ್ ಸೆಟ್ಟಿಂಗ್ ಅಂತೆ, 90 ಮಿನಿಟ್ಸ್ ಕಾರ್ಡ್ಲೆಸ್ಸು, 90 ನಿಮಿಷ. ಸೂಪರ್. ಡಿಜಿಟಲ್ ಸ್ಕ್ರೀನ್, LED ಸ್ಕ್ರೀನ್ ಇದೆ ಅಂತೆ. ಎಷ್ಟು ಬ್ಯಾಟ್ರಿ ಇದೆ ಅಂತ ಅದ್ರಲ್ಲಿ ನೋಡ್ಬೋದು ಅಂದ್ಕೋತೀನಿ. ಸೊ ಸೂಪರ್ ಆಗಿದೆ. ಸೊ ಆಮೇಲೆ ಅನ್ಬಾಕ್ಸ್ ಮಾಡೋಣ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಏನೋ ಬಿಯರ್ಡ್ ಸಾಫ್ಟ್ನರ್ ಅಂತೆ. ನನಗೆ ಬಿಯರ್ಡೇ ಮೊನ್ನೆ ತನಕ ಟ್ರಿಮ್ ಮಾಡ್ಕೊಂಡಿದ್ದೀನಿ, ಇವಾಗ ಕಳಿಸೋರೆ. ಡೈಲಿ ಬಿಯರ್ಡ್ ಆಯಿಲ್ ಬೇರೆ ಹಾಕೋತಾರೆ ಬಿಯರ್ಡ್ಗೆ, ಗೊತ್ತಿರಲಿಲ್ಲ. ಇನ್ನು ಬಿಯರ್ಡ್ ಆ್ಯಂಡ್ ಫೇಸ್ ವಾಶ್. ಓಕೆ, ಮುಖ ತೊಳ್ಕೊಳ್ಳೋದಕ್ಕೆ ಫೇಸ್ ವಾಶು ಎಲ್ಲ ಹೆವಿ ಕಾಸ್ಟ್ ಇರ್ಬೇಕು ನಂಗೆ ಅನ್ನಿಸ್ದಂಗೆ. ಎಷ್ಟು ರೂಪಾಯಿ ಇದೆ? 349 ರೂಪಾಯಿ ಇದು. ಇದು 349 ರೂಪಾಯಿ. ಇದು 400 ರೂಪಾಯಿ ಇದೆ. ಇದು 2000 ರೂಪಾಯಿ ಇರುವಂಥದ್ದು, ಆಯಿತಾ? ಇದಕ್ಕೆ ಡೈರೆಕ್ಟಾಗಿ ಇದನ್ನು ಓಪನ್ ಮಾಡಿಬಿಡೋಣ. 2000. ಆ್ಯಕ್ಚುಲಿ MI ಅವ್ರದ್ದು ಯೂಶ್ವಲಿ ಟ್ರಿಮ್ಮರ್ ಎಲ್ಲ ಚೆನ್ನಾಗಿರುತ್ತೆ. ಇದಕ್ಕಿಂತ ಮುಂಚೆ ಟ್ರಿಮ್ಮರ್ 1 ಬಂದಿತ್ತಲ್ವಾ, ಬಿಯರ್ಡ್ ಟ್ರಿಮ್ಮರ್ 1C ಏನೇನೋ ಬಂದಿತ್ತು ಒಟ್ಟಿಗೆ. ಸೊ ಅವು ಚೆನ್ನಾಗಿದ್ವು. ಇದು ಆಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ. ಸೊ ಯಾವಾಗಲಾರು ಫ್ಯೂಚರ್ನಲ್ಲಿ ಯೂಸ್ ಮಾಡಿ ನಂತರ ನನ್ನ ರಿವ್ಯೂನ ಕೊಡ್ತೀನಿ ಡೈರೆಕ್ಟಾಗಿ. ಒಂದು ಟ್ರಿಮ್ಮರ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಮೊನ್ನೆ ರಿಯಲ್ಮಿದೊಂದು ಅನ್ಬಾಕ್ಸ್ ಮಾಡಿದೆ, ಡಿಟ್ಟು ಅದು ಹಿಂಗೆ ಇದೇ ಕ್ವಾಲಿಟಿಯದ್ದಾಗಿತ್ತು. ಸೊ ಹಿಂಗೆ ಇದೆ ಅದು ಕೂಡ ನೋಡೋದಕ್ಕೆ. ಬಟ್ ಇದರಲ್ಲಿ ಒಂದು ಡಿಜಿಟಲ್ ಡಿಸ್ಪ್ಲೇ ಇದೆ ನನಗೆ ಅನ್ನಿಸ್ದಂಗೆ ಇಲ್ಲಿ. ಸೊ ಇಲ್ಲಿ ನೋಡಿ, ಸೂಪರ್ ಡಿಸ್ಪ್ಲೇಲೇ ಬರುತ್ತೆ. 65% ಚಾರ್ಜ್ ಅಂತ ತೋರಿಸುತ್ತೆ ಇಲ್ಲಿ. ಯೂಸರ್ ಮ್ಯಾನ್ಯುವಲ್ ಇದೆ. ಬಟ್ ಕೆಲವೊಂದು ಎಕ್ಸ್ಟ್ರಾ ಕೂಮ್ಗಳಿದ್ದಾವೆ ಸೈಜಿಗೆ ತಕ್ಕ ಹಾಕೊಳ್ಳೋದು. ಮೋಸ್ಟ್ಲಿ ಇದು ತಲೆ ಕೂದಲು ಕಟ್ ಮಾಡೋದು ಅನ್ಕೋತೀನಿ. ಕ್ಲೀನ್ ಮಾಡೋದೊಂದು ಬ್ರಷ್ ಇದೆ. ಪೌಚ್ ಕೊಟ್ಟವ್ರೆ. ಚಾರ್ಜಿಂಗು USB Type-C ಚಾರ್ಜಿಂಗ್, ಸೂಪರ್. ಮತ್ತು ಒಂದು ಕೂಮ್ ಅಂತಾರೆ ಇದಕ್ಕೆ. ಸೊ ಕೊಟ್ಟಿದ್ದಾರೆ. ಸೌಂಡ್ ಏನು ಅಷ್ಟೊಂದಿಲ್ಲ, ಪರವಾಗಿಲ್ಲ. ಸೆಟ್ಟಿಂಗರ್ ಹೇಳಿದ್ರಲ್ಲ 40 ಸೆಟ್ಟಿಂಗ್ ಇದೆಯಂತೆ, ಲೆನ್ಸ್ ಸೆಟ್ಟಿಂಗು. ಕ್ರೇಜಿ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಕ್ರೇಜಿ ವಿಷಯ ಅನಿಸಿದ್ದು ಈ LED ಪರ್ಸೆಂಟೇಜ್ ತೋರಿಸ್ಬಿಟ್ಟಿದ್ದಿಲ್ಲ ನಾನು. ಸೂಪರ್ ಆಗಿದೆ. ನೋಡೋಣ ಫ್ಯೂಚರ್ನಲ್ಲಿ ಯೂಸ್ ಮಾಡಿದ್ಮೇಲೆ ಯಾವಾಗಲಾರು ಟೆಕ್ ನ್ಯೂಸಲ್ಲಿ ಹೇಳಿ ಹೆಂಗಿದೆ ಅಂತ. ಸೊ ಇದು ಈ ಒಂದು MIದು ಸ್ಪೆಷಲ್ ಬಾಕ್ಸು. ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ನೆಕ್ಸ್ಟು ಈ ಒಂದು ರಿಯಲ್ಮಿ ಅವ್ರು ಕಳಿಸಿರುವಂಥ ಸ್ಪೆಷಲ್ ಬಾಕ್ಸ್. ಸೊ ತುಂಬ ಸಿಂಪಲ್ ಬಾಕ್ಸ್ ಗುರು, ಏನೂ ಇಲ್ಲ ಇದರಲ್ಲಿ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಹೌ ಡೇರ್ ಯು ಬಿ ಯು. ಓಕೆ, ಒಂದು ರಿಯಲ್ಮಿ ಪಾಕೆಟ್ ಬ್ಲೂಟೂತ್ ಸ್ಪೀಕರ್. ಈ ಒಂದು ಸ್ಪೀಕರ್ ಏನಿದೆ 900 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು ಒಂದು ಆಫರ್ ಟೈಮಲ್ಲಿ. ಇದನ್ನು ಆಮೇಲೆ ಅನ್ಬಾಕ್ಸ್ ಮಾಡ್ತೀನಿ. ಮತ್ತು ಹೌ ಡೇರ್ ಯು ಬಿ ಯು, ಮೋಸ್ಟ್ಲಿ ಇದೊಂದು ಗೇಮಿಂದ, ಆಯಿತಾ? ಗೇಮಿಂದ ಕಾರ್ಡ್ಗಳು, ಟ್ರೂತ್ ಆರ್ ಡೇರ್ ಇರಬೇಕು ಮೋಸ್ಟ್ಲಿ. ಸೊ ಕಾರ್ಡ್ಗಳು, ಇದ್ರ ಮೇಲ್ಗಡೆ ಕೆಲವೊಂದು ಕ್ವಶನ್ ಇರುತ್ತೆ ಅಂತ ಅನ್ಕೋತೀನಿ. ವಾಟ್ಸ್ ಯುವರ್ ಫಸ್ಟ್ ಇಂಪ್ರೆಷನ್ ಆಫ್ ರಿಯಲ್ಮಿ ಅಂತೆ. ಶುಡ್ ಔಟ್ ರಿಯಲ್ಮಿ ಡೇರ್ ಟು ಲೀಪ್. ಮೋಸ್ಟ್ಲಿ ಇದೇನೋ ಪುಟ್ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ ಡ್ರಿಂಕ್ಸ್. ಮೋಸ್ಟ್ಲಿ ಟ್ರೂತ್ ಆ್ಯಂಡ್ ಡೇರ್ ಏನೋ ಇರುತ್ತಲ್ಲ, ಆ ಥರ ಗೇಮಿಂದು ಕಾರ್ಡ್ಗಳನ್ನ ಕಳಿಸ್ಕೊಟ್ಟವ್ರೆ. ಚೆನ್ನಾಗಿದೆ. ರಿಯಲ್ಮಿ ಅದಕ್ಕಿಂತ ಮುಂಚೆ ಇದೇ ಥರ ಕಾರ್ಡ್ ಗೇಮ್ಸ್ಗಳು ಏನೇನೋ ಜಂಗ ಎಲ್ಲ ಕಳಿಸ್ಕೊಟ್ಟಿದ್ರು. ಜಂಗ ಗೇಮ್ ನಂಗೆ ಗೊತ್ತಿಲ್ಲ ಎಷ್ಟು ಜನ ಆಡ್ದಿಲ್ಲ ಅಂತ. ಆ ಗೇಮಿಂದೆಲ್ಲ ಕೊಟ್ಟು ಕಳಿಸಿದ್ರು, ಚೆನ್ನಾಗಿತ್ತು. ಸೊ ಅದನ್ನು ಬಿಟ್ಟರೆ ಕೆಳಗಡೆ ಒಂದು ಟೀ ಶರ್ಟ್ ಇರುವಂಥದ್ದು. ಲಾರ್ಜ್ ಸೈಜು ನಂಗೆ ಅನ್ನಿಸ್ದಂಗೆ ಆಗೋ ಡೌಟ್ ನನಗೆ. ಸೊ ರಿಯಲ್ಮಿ ಫ್ಯಾನ್ ಫೆಸ್ಟಿವಲ್ 8/8 ಆ್ಯಕ್ಚುಲಿ ಆಗಲೇ ಕಳಿಸ್ತಾರೆ ಇವರು.
10 ಮಿಲಿಯನ್ ಫ್ಯಾನ್ಸ್ ಅಂತೆ. ಸೊ 100 ಮಿಲಿಯನ್ ಅಂದರೆ 10 ಕೋಟಿ ಆಯಿತಾ. ಮೋಸ್ಟ್ಲಿ ಇನ್ಸ್ಟಾಗ್ರಾಮ ಅಥವಾ ಅಷ್ಟು ಜನ ಪರ್ಚೇಸ್ ಮಾಡೋರೆ ಅಂತನ ಏನಪ್ಪ. ಸೊ ಎಲ್ ಸೈಜು. ಓಕೆ, ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಪೀಕರಿಗೆ ಬರೋಣ. ಗಮನಿಸ್ತಾ ಇದ್ದೀರಾ, ಈ ಒಂದು ಸ್ಪೀಕರ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರೊಳಗಡೆ ಡೈರೆಕ್ಟಾಗಿ ಒಂದು ಸ್ಪೀಕರ್ ಸಿಗ್ತಾರೆ. ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಇರುವಂತೆ ವಾರಂಟಿ ಕಾರ್ಡ್, ಚಾರ್ಜರ್ ಇಲ್ವ ಇದರೊಳಗೆ, ಈ ಕಡೆ ಇರುತ್ತೆ. ಎಸ್, ರಿಯಲ್ಮಿ ಅವ್ರದ್ದು ಟೈಪ್ ಸಿ ಚಾರ್ಜರ್, ಸೂಪರ್ ವಿಷಯ. ಡೈರೆಕ್ಟಾಗಿ ಇನ್ನು ಸ್ಪೀಕರ್ ಹೆವಿ ಸಾಲಿಡ್ ಆಗಿದೆ, ಹೊರಗಡೆಯಿಂದನೇ ಗೊತ್ತಾಗ್ತದೆ ನೋಡಿ, ಸಾಲಿಡ್ ಆಗಿದೆ. ಸೂಪರ್ ಗುರು, ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ಲೈಕ್ ತುಂಬ ಸಾಲಿಡ್ ಆಗಿದೆ, ಒಂದು ರೀತಿ ಟೊಲ್ ಥರ ಇಲ್ಲ. 2 ಬಟನ್ ಕೊಟ್ಟವ್ರೆ, ಮೋಡ್ ಚೇಂಜ್ ಮಾಡೋದಕ್ಕೆ ಮತ್ತು ಪವರ್ ಆನ್ ಬಟನ್ನು. ಈ ಒಂದು ಸ್ಪೀಕರ್ IP-X5 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. 6 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕ್ ಮಾಡುತ್ತಂತೆ. ಎಕ್ಸ್ಟ್ರೀಮ್ ಬೇಸ್ ಅಂತೆ. 3 ವ್ಯಾಟ್ ಸ್ಪೀಕರ್ ಅಷ್ಟೇ, ಸಣ್ಣ ಸ್ಪೀಕರ್, 3 ವ್ಯಾಟಿಂದು. ಎರಡು ಸ್ಪೀಕರ್ ಕನೆಕ್ಟ್ ಮಾಡ್ಕೊಂಡು ನಾವು ಇದನ್ನು ಸ್ಟೀರಿಯೋ ರೀತಿ ಕೂಡ ಯೂಸ್ ಮಾಡ್ಕೊಬೋದು. ಸೊ ಈ ಕಡೆ ಟೈಪ್ ಸಿ ಚಾರ್ಜಿಂಗ್ ಕೊಟ್ಟವ್ರೆ. ನೋಡೋಣ, ಕನೆಕ್ಟ್ ಮಾಡ್ತೀನಿ ಹೆಂಗೆ ಪ್ಲೇ ಮಾಡುತ್ತೆ. ಆ್ಯಕ್ಚುಲಿ ಸೌಂಡು ಒಂದು ಲೆವೆಲಿಗೆ ಚೆನ್ನಾಗೇ ಇದೆ. 2-3 ವ್ಯಾಟ್ ಅಂತ ಅಂದರೆ ತುಂಬ ಕಡಿಮೆ ಇರುತ್ತೆ ಅನಿಸುತ್ತೆ. ಬಟ್ ಸ್ಟಿಲ್ ಇದು ಪ್ರೊಡ್ಯೂಸ್ ಮಾಡುವಂಥ ಕ್ಲಾರಿಟಿ ಮತ್ತು ವಾಲ್ಯೂಮ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಪರವಾಗಿಲ್ಲ. 900 ರೂಪಾಯಿಗೆ ಜಾಸ್ತಿನ ಸ್ಪೀಕರ್ಗೆಲ್ಲ 900 ರೂಪಾಯಿ ಕೊಡಬೇಕಂತಂದರೆ ಇನ್ನೂ ಕಡಿಮೆ ಲಾಂಚ್ ಮಾಡ್ಬೋದಾಗಿತ್ತೇನೋ. ಸೊ ಇಷ್ಟು 2ರ ಸ್ಪೆಷಲ್ ಅನ್ಬಾಕ್ಸಿಂಗ್. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.